ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇದೇ ಒಂದು ಮೇ 27 ಬಹಳ ಶಕ್ತಿಶಾಲಿಯಾಗಿರುವಂತಹ ಪದ್ಮಿನಿ ಏಕಾದಶಿ. ಈ ಒಂದು ಏಕಾದಶಿ ರಾಶಿ ಚಕ್ರದವರಿಗೆ ಅದೃಷ್ಟ, ಸಂಪತ್ತು ಮತ್ತು ಮಹಾವಿಷ್ಣುವಿನ ಕೃಪೆಗೆ ಪಾತ್ರರಾಗುವಂತಹ ಮಹಾ ಸೌಭಾಗ್ಯದ ಸಮಯ. ಈ ರಾಶಿ ಚಕ್ರದವರಿಗೆ ವೃತ್ತಿ ಬದುಕಿನಲ್ಲಿ ಬದಲಾವಣೆ, ಧನ ಸಂಪತ್ತು ಆಗಮನ, ತಾಳ್ಮೆಯಿಂದ ಎಲ್ಲವನ್ನ ನಿರ್ವಹಿಸಿದರೆ ದೊಡ್ಡ ದೊಡ್ಡ ಯಶಸ್ಸು ನಿಮ್ಮ ಕಾಲ ಕೆಳಗೆ ಬರುತ್ತದೆ. ಅನಿರೀಕ್ಷಿತವಾದ ಅವಕಾಶಗಳು ಎದುರಾಗಬಹುದು. ವೃತ್ತಿ ಅಥವಾ ಹಣಕಾಸಿನ ಬಗ್ಗೆ ನಿಮ್ಮ ದೃಷ್ಟಿಕೋನವೇ ಬದಲಾಗುತ್ತೆ. ಮಾನಸಿಕ ಶಕ್ತಿ ಹೆಚ್ಚಾಗುತ್ತದೆ. ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೂಲಕ ಸರಿಯಾಗಿ ಆಲೋಚಿಸಿ ಆತುರದ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ. ನಿಮ್ಮ ಜೀವನ ಇನ್ನು ಮುಂದೆ ಅದ್ಭುತ ಮತ್ತು ವಿಶೇಷವಾಗಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಈ ಒಂದು ವಿಶೇಷವಾಗಿರುವ ಮೇ 27ನೇ ತಾರೀಕು ಅಧಿಕ ಮಾಸ, ಪದ್ಮಿನಿ ಏಕಾದಶಿ, ವಿಶೇಷವಾಗಿರುವ ಸಂದರ್ಭ, ವಿಷ್ಣುವಿನ ಅನುಗ್ರಹ, ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಜೀವನದ ದಿಕ್ಕನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿಯ ಒಂದು ವಿಶೇಷವಾದ ಸಾನ್ನಿಧ್ಯ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ, ಸಾಲಬಾಧೆಯಿಂದ ಮುಕ್ತಿಯನ್ನು ಕಂಡುಕೊಳ್ಳೋಕೆ, ಹಲವಾರು ರೀತಿಯ ಒಂದು ಅದೃಷ್ಟದ ಸುರಿಮಳೆ ಸುರಿಯೋದಕ್ಕೆ ಸಾಧ್ಯ ಮಾಡಿಕೊಡುತ್ತೆ. ಹಾಗಾದ್ರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು, ಯಾವೆಲ್ಲ ರೀತಿಯ ಲಾಭ ಅನ್ನೋದು ಸಿಗ್ತಾ ಹೋಗುತ್ತೆ, ಯಾವ ರೀತಿ ಇವರ ಕಷ್ಟಗಳಿಗೆ ಪರಿಹಾರ, ಎಲ್ಲವನ್ನ ಕೂಡ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೌದು, ಈ ರಾಶಿ ಚಕ್ರದವರಿಗೆ ಈ ಒಂದು ವಿಶೇಷವಾಗಿರುವಂತಹ ಏಕಾದಶಿ 350 ವರ್ಷಗಳ ನಂತರ ನಿಮ್ಮ ಜೀವನದಲ್ಲಿ ಅದ್ಭುತವನ್ನು ತೆರೆಯುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ಕೆಲಸದಲ್ಲಿ ತಾಳ್ಮೆಯನ್ನು ವಹಿಸಿ ಮಾಡುವಂತಹ ಕೆಲಸದಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳೋದ್ರಿಂದ ನಿರ್ಧಾರದ ಬಗ್ಗೆ ದೃಢ ಸಂಕಲ್ಪವಿರುತ್ತೆ. ಹಣಕಾಸು ಅಥವಾ ವೈಯಕ್ತಿಕ ಗುರಿಗಳನ್ನು ಸಾಧಿಸಲು ಸರಿಯಾಗಿರುವಂತಹ ದಿನಚರಿಯನ್ನು ಅನುಸರಿಸಬೇಕು. ಸಂವಹನ ಕೌಶಲ್ಯ ಮತ್ತು ಸಾಮಾಜಿಕ ಶಕ್ತಿ ಬಲವಾಗಿರುತ್ತೆ. ಹೊಸ ವಿಚಾರಗಳು, ಹೊಸ ಅವಕಾಶಗಳು ತೆರೆಯಲು ಸಹಾಯ ಮಾಡಬಹುದು. ಮಾತನಾಡುವಾಗ ತಾಳ್ಮೆ ಇರಬೇಕು. ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ನಿರಾಸೆಯನ್ನು ಅನುಭವಿಸಬೇಕಾಗಿರುವಂತಹ ಪರಿಸ್ಥಿತಿಗಳು ದೂರವಾಗುತ್ತೆ. ನಿಮ್ಮ ಮಾತುಗಳು ಅದ್ಭುತವಾಗಿರುತ್ತೆ. ಬೇರೆಯವರಿಗೆ ಒಂದು ಸ್ಫೂರ್ತಿಯನ್ನು ನೀಡುತ್ತದೆ. ಇದರಿಂದಾಗಿ ಸಮಾಜದಲ್ಲಿ ಉತ್ತಮವಾದ ಸ್ಥಾನಮಾನ, ಗೌರವವನ್ನು ಪಡೆದುಕೊಳ್ತೀರಾ. ಕೋಪವನ್ನು ನಿಯಂತ್ರಿಸಬೇಕು. ತಾಳ್ಮೆ ಬಹಳ ಮುಖ್ಯವಾಗಿರುತ್ತೆ. ಅನಗತ್ಯವಾದ ಸಮಸ್ಯೆಗಳನ್ನು ತಪ್ಪಿಸಬೇಕು. ಹೆಚ್ಚು ಆಶಾವಾದಿಗಳಾಗಿರ್ತೀರಾ. ವೈಯಕ್ತಿಕ ಅಥವಾ ವೃತ್ತಿಪರ ವಿಚಾರಗಳಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಪ್ರೀತಿ ಪಾತ್ರರೊಂದಿಗೆ ಮಾಡಿದಂತಹ ತಪ್ಪು ಗ್ರಹಿಕೆಗಳು ತ್ವರಿತವಾಗಿ ಪರಿಹರಿಸಿಕೊಳ್ಳೋದು ಒಳ್ಳೆಯದು. ಜೀವನದಲ್ಲಿ ಸಮತೋಲನ ಮತ್ತು ಸಾಮರಸ್ಯದ ಭಾವನೆ ಇರುತ್ತದೆ. ನಿಮ್ಮ ಜೀವನವನ್ನು ಸುತ್ತಿರುವಂತಹ ಕೆಟ್ಟ ಶಕ್ತಿಯ ಬಗ್ಗೆ ಜಾಗರೂಕರಾಗಿರಬೇಕು. ಕೆಲಸ ಕಾರ್ಯದಲ್ಲಿ ಹಿನ್ನಡೆಯಾಗುತ್ತದೆ. ಮನಸ್ಸಿಗೆ ನೋವುಂಟಾಗಬಹುದು. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರುವಂತಹ ಸಮಯ ಶುರುವಾಗ್ತಾ ಇರೋದ್ರಿಂದ ಈ ಒಂದು ಪದ್ಮಿನಿ ಏಕಾದಶಿ ನಿಮ್ಮ ಜೀವನದಲ್ಲಿ ಒಂದು ಹೊಸತನವನ್ನು ಸೃಷ್ಟಿ ಮಾಡುತ್ತೆ. ಲಾಭವನ್ನು ತಂದುಕೊಡುತ್ತೆ. ಅನೇಕ ಹಂತಗಳಲ್ಲಿ ಸಂತೋಷವನ್ನು ಅನುಭವಿಸ್ತೀರಾ. ಕೆಲಸದ ವಿಚಾರಕ್ಕೆ ಬಂದಾಗ ಯಾವುದೇ ಅಡೆತಡೆಗಳಿಲ್ಲದೆ ಗುರಿ ಸಾಧಿಸುವಲ್ಲಿ, ವೃತ್ತಿ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು, ಎಲ್ಲ ರೀತಿಯ ಒಂದು ಗುರಿಗಳಿಗೆ ಹತ್ತಿರವಾಗುವಂತಹ ಅದೃಷ್ಟದ ಸಮಯ. ಇದನ್ನು ಸದುಪಯೋಗ ಪಡಿಸಿಕೊಳ್ಬೇಕಾಗುತ್ತೆ. ಯಾವುದೇ ವಿವಾದದಲ್ಲಿ ಸಿಲುಕಿಕೊಳ್ಳದಂತೆ ಎಚ್ಚರಿಕೆಯನ್ನು ವಹಿಸಿ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿಂದ ದೂರ ಆಗಬೇಕು. ಅಭಿಪ್ರಾಯಗಳು ನಿಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ಶಾಂತಿ, ನೆಮ್ಮದಿಯನ್ನು ತಂದುಕೊಳ್ಬಹುದು. ನೀವು ನಿರೀಕ್ಷೆ ಮಾಡದೇ ಇರುವಂತಹ ದೊಡ್ಡ ತಿರುವನ್ನು ಪಡೆದುಕೊಳ್ತೀರಾ. ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗುತ್ತೆ. ಆತುರದ ನಿರ್ಧಾರಗಳು, ಸಮಸ್ಯೆಗಳು ದೂರವಾಗುತ್ತೆ. ಹಲವಾರು ರಂಗಗಳಲ್ಲಿ ನಿರಾಶೆ, ಹತಾಶೆಯನ್ನು ಅನುಭವಿಸಿದ್ರೆ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಸಿಹಿ ಸುದ್ದಿಗಳು ಬರ್ತಾ ಹೋಗುತ್ತೆ. ಕಷ್ಟಗಳು ಮುಕ್ತಿಯನ್ನು ಪಡೆದುಕೊಳ್ಳುತ್ತೆ. ಈ ಸಮಸ್ಯೆಗಳ ಬಗ್ಗೆ ಯಾವುದೇ ರೀತಿಯ ನಕಾರಾತ್ಮಕ ಯೋಚನೆಗಳನ್ನು ಮಾಡಬೇಡಿ. ಎಲ್ಲವೂ ಕೂಡ ಸರಿಯಾಗುವಂತಹ ಸಮಯ ಹತ್ತಿರಕ್ಕೆ ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಸ್ಪಷ್ಟತೆ ಅನ್ನೋದನ್ನು ತುಂಬ ಮುಖ್ಯವಾಗಿ ನೀವು ಕಲಿತುಕೊಳ್ಬೇಕು. ಮಾಡುವಂತಹ ಪ್ರತಿಯೊಂದು ಕಾರ್ಯಕ್ಕೆ ತಕ್ಕಂತೆ ಎಲ್ಲ ಪ್ರಯತ್ನಗಳಿಗೆ ಭವಿಷ್ಯದಲ್ಲಿ ಅದ್ಭುತವಾದ ಫಲ ಸಿಗುವಂತಹ ಸಂದರ್ಭ. ದೇವರ ಆಶೀರ್ವಾದ, ಅನುಗ್ರಹ ನಿಮ್ಮ ಕೈ ಹಿಡಿಯುತ್ತದೆ. ಹಣಕಾಸು ವಿಚಾರದಲ್ಲಿ ಶಿಸ್ತು ಬಹಳ ಮುಖ್ಯ. ಇಲ್ಲವಾದರೆ ಸಮಸ್ಯೆ ಎದುರಾಗುತ್ತೆ. ಕಳೆದ ಕೆಲವು ದಿನಗಳಿಂದ ನಿಮ್ಮೊಳಗೆ ಉಂಟಾಗುತ್ತಿರುವಂತಹ ಹಲವಾರು ಆಂತರಿಕ ಗೊಂದಲಗಳು ಪರಿಹಾರ ಸಿಗಬಹುದು. ಸಣ್ಣ ಪುಟ್ಟ ವಿಷಯಗಳಿಗೆ ಬೇಸರವಾಗುವುದು, ಭಾವನೆಗಳ ಮೇಲೆ ಹಿಡಿತಾ ಇರಬೇಕು. ಮನಸ್ಸು ಶಾಂತವಾಗಿರುತ್ತೆ. ನಿಮ್ಮ ಕಚೇರಿಗಳಲ್ಲಿ ಮೇಲಾಧಿಕಾರಿಗಳಿಂದ ಸಹಾಯ ಸಿಗುತ್ತೆ. ಯಾವುದೇ ವಿಚಾರದ ಬಗ್ಗೆ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ಆರೋಗ್ಯದ ಬಗ್ಗೆ ಎಚ್ಚರಿಕೆ ತುಂಬ ಅಗತ್ಯ. ಈ ರಾಶಿ ಚಕ್ರದವರ ಜೀವನದಲ್ಲಿ ಇನ್ನು ಮುಂದೆ ಎಲ್ಲವೂ ಕೂಡ ಸರಿ ಹೋಗುತ್ತೆ. ಕಷ್ಟಗಳಿಂದ ಸಂಪೂರ್ಣವಾಗಿ ಪರಿಹಾರವನ್ನು ಪಡೆದುಕೊಳ್ತೀರಾ. ನಿಮ್ಮ ಸಂವಹನ ಕೌಶಲ್ಯ ಮತ್ತು ಸಾಮಾಜಿಕ ಶಕ್ತಿ ಬಲಪಡಿಸೋದ್ರಿಂದ ಹೊಸ ವಿಚಾರಗಳು, ಹೊಸ ಅವಕಾಶಗಳು ತೆರೆದುಕೊಳ್ಳಲು ಸಹಾಯ ಮಾಡಬಹುದು. ತಾಳ್ಮೆ ಅನ್ನೋದು ನಿಮ್ಮ ಜೀವನದಲ್ಲಿ ದೊಡ್ಡದಾದ ಒಂದು ಶಕ್ತಿಯನ್ನು, ವಿಶೇಷವಾಗಿ ಲಾಭವನ್ನು ತಂದುಕೊಡೋಕೆ ಸಹಾಯ ಮಾಡುತ್ತೆ. ನಿರಾಸೆಯನ್ನು ಅನುಭವಿಸಬೇಕಾಗಿರುವಂತಹ ಪ್ರತಿಯೊಂದು ಸಮಸ್ಯೆಗಳನ್ನು ಕೂಡ ಧೈರ್ಯವಾಗಿ ಎದುರಿಸುವಂತಹ ಪರಿಸ್ಥಿತಿಗೆ ಈಗ ಬಂದು ತಲುಪಿರ್ತೀರಾ. ಮುಂದೆ ನಿಮ್ಮ ಜೀವನ ವಿಶೇಷವಾಗಿ ಲಾಭ, ಅದೃಷ್ಟ, ನೆಮ್ಮದಿ, ಶಾಂತಿಯಿಂದ ತುಂಬಿರುತ್ತೆ. ಸಂತೋಷದಿಂದ ತುಂಬಿರುತ್ತೆ. ಇದಕ್ಕೆಲ್ಲ ಕಾರಣ ಅಂದರೆ ಮಹಾಲಕ್ಷ್ಮಿಯ ಆಶೀರ್ವಾದ, ಕುಬೇರ ದೇವನ ಅನುಗ್ರಹ, ಒಂದು ಮಹಾವಿಷ್ಣುವಿನ ಸಂಪೂರ್ಣವಾದ ಆಶೀರ್ವಾದಕ್ಕೆ ಪಾತ್ರರಾಗ್ತಕ್ಕಂತಹ ಸಮಯ. ಅನಗತ್ಯವಾದ ಸಮಸ್ಯೆಗಳು ತಪ್ಪಿ ಹೋಗುತ್ತೆ.
ನೀವು ಹೆಚ್ಚು ಆಶಾವಾದಿಗಳಾಗಿರೋದ್ರಿಂದ ವೈಯಕ್ತಿಕ ಅಥವಾ ವೃತ್ತಿಪರ ವಿಚಾರಗಳಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಪ್ರೀತಿ ಪಾತ್ರರೊಂದಿಗೆ ಮೂಡಿದಂತಹ ತಪ್ಪು ಗ್ರಹಿಕೆಗಳು ತ್ವರಿತವಾಗಿ ಪರಿಹರಿಸಿಕೊಳ್ಳೋದು ಒಳ್ಳೆಯದು. ಇಲ್ಲದಿದ್ದರೆ ಸಣ್ಣ ಪುಟ್ಟ ಮನಸ್ತಾಪ ದೊಡ್ಡ ದೊಡ್ಡ ಜಗಳವಾಗಿ ಮುನಿಸು ಅಥವಾ ಶತ್ರುತ್ವ ಬೆಳೆಯುವಂತಹ ಸಾಧ್ಯತೆ ಇದೆ. ಈ ಸಮಯದಲ್ಲಿ ಜೀವನದಲ್ಲಿ ಸಮತೋಲನ ಮತ್ತು ಸಾಮರಸ್ಯದ ಭಾವನೆ ಇರ್ತಕ್ಕಂಥದ್ದು ನಿಮ್ಮ ಜೀವನ ಇನ್ನು ಮುಂದೆ ಎಲ್ಲ ರೀತಿಯ ನಕಾರಾತ್ಮಕ ಕಾರ್ಯಗಳಿಂದ ನಕಾರಾತ್ಮಕ ಶಕ್ತಿಗಳಿಂದ ಹೊರಬರುತ್ತೆ. ಸಕಾರಾತ್ಮಕ ಚೈತನ್ಯ ಶಕ್ತಿ ಜೀವನದಲ್ಲಿ ಆತ್ಮವಿಶ್ವಾಸ ನೆಮ್ಮದಿ ಅನೇಕ ಹಂತಗಳಲ್ಲಿ ಸಂತೋಷವನ್ನು ಕಂಡುಕೊಳ್ತೀರಾ. ಕೆಲಸದ ವಿಚಾರಕ್ಕೆ ಬಂದರೆ ಯಾವುದೇ ರೀತಿಯ ಅಡೆತಡೆಗಳಿಲ್ಲದೆ ಗುರಿಯನ್ನು ಸಾಧಿಸ್ತೀರಾ. ವೃತ್ತಿ ಜೀವನದಲ್ಲಿ ದೊಡ್ಡ ಬದಲಾವಣೆಗಳಾಗುತ್ತೆ. ನಿಮ್ಮ ಗುರಿಗಳ ಹತ್ತಿರಕ್ಕೆ ಈಗ ನೀವು ತಲುಪಿರೋದ್ರಿಂದ ಅದೃಷ್ಟದ ಅವಕಾಶಗಳು ಕೂಡ ನಿಮ್ಮನ್ನು ಹಲವಾರು ರೀತಿಯಿಂದ ಕೈ ಬೀಸಿ ಕರೆಯುತ್ತಿದೆ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ದೇವರ ಅನುಗ್ರಹ ಆಶೀರ್ವಾದ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಒಂದು ಸಂಪೂರ್ಣವಾಗಿ ಒಂದು ವಿಶೇಷವಾಗಿ ಲಾಭದ ಸುರಿಮಳೆ ಸುರಿಯುತ್ತದೆ. ಆ ಲಾಭವನ್ನು ನೀವು ನಿಮಗೆ ಬೇಕಾದಷ್ಟು ಒಂದು ಉಪಯೋಗವನ್ನು ಮಾಡಿಕೊಂಡು ಕಷ್ಟದಲ್ಲಿ ಇರ್ತಕ್ಕಂಥವರಿಗೆ ಸಹಾಯ ಮಾಡುವ ಮೂಲಕ ಇನ್ನೂ ಹೆಚ್ಚು ಶ್ರೀಮಂತಿಕೆಯನ್ನು ಆಕರ್ಷಣೆ ಮಾಡಬಹುದು. ಸಂಪತ್ತಿನ ಮಹಾಮಳೆ ಸುರಿಯುತ್ತದೆ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಧನ ಸಂಪತ್ತಿನ ಆಗಮನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಸಮಯದಲ್ಲಿ ನ್ಯಾಯಾಧೀಶರಾಗಿರುವಂತಹ ವಿಶೇಷವಾಗಿರುವಂತಹ ಕೋರ್ಟ್ ಕೇಸ್ ವ್ಯವಹಾರಗಳಲ್ಲಿ ಇರ್ತಕ್ಕಂತಹ ಅಡೆತಡೆಗಳು ತೊಂದರೆಗಳು ದೂರವಾಗುತ್ತೆ. ವಿಶೇಷ ಅದೃಷ್ಟ ಲಾಭವನ್ನು ಕಂಡುಕೊಂಡು ನೆಮ್ಮದಿಯನ್ನು ಬರಮಾಡಿಕೊಳ್ಳುವಂತಹ ರಾಶಿಗಳು ಯಾವ್ಯಾವ ಅಂತ ನೋಡೋದಾದ್ರೆ ಮಿಥುನ ರಾಶಿ, ಮೀನರಾಶಿ, ತುಲಾರಾಶಿ, ಧನಸು ರಾಶಿ, ಕರ್ಕಾಟಕ ರಾಶಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ. ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.